ನಿದ್ರೆ ಎಂಬುದು ಮಾನವನ ಜೀವನದ ಅವಿಭಾಜ್ಯ ಭಾಗವಾಗಿದೆ. ದೇಹ ಮತ್ತು ಮನಸ್ಸು ದಿನದ ಶ್ರಮದಿಂದ ವಿಶ್ರಾಂತಿ ಪಡೆಯಲು ನಿದ್ರೆ ಅತ್ಯವಶ್ಯಕ. ಆದರೆ ನಿದ್ರೆಯ ಸಮಯದಲ್ಲಿ ನಡೆಯುವ ಕನಸುಗಳು ಕೇವಲ ದೇಹದ ವಿಶ್ರಾಂತಿಗೆ ಮಾತ್ರ ಸೀಮಿತವಿಲ್ಲ. ಅವು ಮನಸ್ಸಿನ ಆಳದಲ್ಲಿ ನಡೆಯುತ್ತಿರುವ ಭಾವನೆಗಳು, ಭಯಗಳು ಮತ್ತು ಇಚ್ಛೆಗಳ ಸಂಕೇತರೂಪವಾಗಿವೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ನಿದ್ರೆಯಲ್ಲಿನ ಕನಸುಗಳಿಗೆ ವಿಶೇಷ ಅರ್ಥಗಳನ್ನು ನೀಡಲಾಗಿದ್ದು, ಅವು ಭವಿಷ್ಯದ ಘಟನೆಗಳ ಸೂಚನೆಗಳನ್ನು ನೀಡಬಹುದು ಎಂದು ನಂಬಲಾಗುತ್ತದೆ. ಆದರೆ ಕೆಲವೊಂದು ಕನಸುಗಳು ವೈಯಕ್ತಿಕ ಮನಸ್ಸಿನ ಸಂಕೋಚನ, ಆತಂಕ ಮತ್ತು ಅಂತರಂಗದ ರಹಸ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ಈ ರೀತಿಯ ಕನಸುಗಳಲ್ಲಿ ಅತ್ಯಂತ ವಿಚಿತ್ರ ಮತ್ತು ಗಮನಾರ್ಹವಾದದ್ದು ಸ್ವತಃ ನಗ್ನವಾಗಿರುವುದು. ಕನಸಿನಲ್ಲಿ ನಾವು ಇತರರ ಮುಂದೆ ನಗ್ನವಾಗಿರುವುದನ್ನು ನೋಡಿದರೆ ಅದು ಬಹುಶಃ ಅತಿ ವೈಯಕ್ತಿಕವಾದ ಭಾವನಾತ್ಮಕ ಸಂಕೇತ. ನಿಜ ಜೀವನದಲ್ಲಿ ನಾವು ಯಾವುದೋ ವಿಷಯವನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ನಮ್ಮ ಮನಸ್ಸಿನ ಆಂತರಿಕ ಭಾವನೆಗಳು ಕನಸಿನಲ್ಲಿ ನಗ್ನತೆ ಎಂಬ ರೂಪವನ್ನು ತಾಳಿಕೊಳ್ಳುತ್ತವೆ. ಇದು ಕೇವಲ ದೇಹದ ಅಥವಾ ವೇಷದ ಅನಾವರಣವಲ್ಲ, ಆದರೆ ನಮ್ಮ ಗೌಪ್ಯ ಭಾವನೆಗಳು, ಆತಂಕಗಳು ಮತ್ತು ಆತ್ಮವಿಶ್ವಾಸದ ಸಮಸ್ಯೆಗಳು ಹೊರಹೊಮ್ಮುವ ದೃಶ್ಯವಾಗಿದೆ. ಮನೋವಿಜ್ಞಾನ ಶಾಸ್ತ್ರದಲ್ಲಿ ನಗ್ನ ಕನಸುಗಳನ್ನು ಮಾನವನ ಅಸುರಕ್ಷಿತತೆ ಮತ್ತು ಭಾವನಾತ್ಮಕ ವಲ್ನರಬಿಲಿಟಿಯ ಸಂಕೇತವೆಂದು ಪರಿಗಣಿಸುತ್ತಾರೆ. ನಾವು ನಮ್ಮಲ್ಲಿನ ಕೆಲವೊಂದು ಭಾವನೆಗಳನ್ನು, ಭಯಗಳನ್ನು ಅಥವಾ ವೈಯಕ್ತಿಕ ಮಾಹಿತಿಯನ್ನು ಇತರರಿಂದ ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಮನಸ್ಸು ಈ ಭಾವನೆಗಳನ್ನು ಸಂಪೂರ್ಣವಾಗಿ ದಮನಗೊಳಿಸಲು ಸಾಧ್ಯವಾಗುವುದಿಲ್ಲ. ಅದರಿಂದಲೇ ಕನಸಿನ ರೂಪದಲ್ಲಿ ನಗ್ನತೆ ಹೊರಹೊಮ್ಮುತ್ತದೆ. ಉದಾಹರಣೆಗೆ, ವ್ಯಕ್ತಿಯು ಕೆಲಸದಲ್ಲಿ ಅಥವಾ ಮನೆಯಲ್ಲಿಯೇ ತನ್ನ ತಪ್ಪು ಅಥವಾ ಅಭಿಮಾನಿತ ಅಭಿಪ್ರಾಯವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದರೆ ಕನಸಿನಲ್ಲಿ ಅವನು ನಗ್ನವಾಗಿರುವುದು ಕಂಡುಬರುವ ಸಾಧ್ಯತೆಯಿದೆ. ಹೀಗಾಗಿ ನಗ್ನ ಕನಸುಗಳು ವ್ಯಕ್ತಿಯ ಆಂತರಿಕ ಅಸುರಕ್ಷತೆ, ಆತಂಕ ಮತ್ತು ಲಜ್ಜೆಯ ಭಾವನೆಗಳನ್ನು ತೋರುತ್ತವೆ. ನಗ್ನತೆಯ ಕನಸುಗಳು ನಮ್ಮ ಮನಸ್ಸಿಗೆ ಒಂದು ರೀತಿಯ ಆತ್ಮಪರಿಶೀಲನೆಯ ಅವಕಾಶ ನೀಡುತ್ತವೆ. ನಾವು ಯಾವ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದೇವೆ, ಯಾವ ಭಾವನೆಗಳನ್ನು ಇತರರಿಂದ ಹಂಚಿಕೊಳ್ಳಲು ಸಿದ್ಧರಿಲ್ಲ ಎಂಬುದನ್ನು ಅರಿಯಲು ಈ ಕನಸುಗಳು ಸಹಾಯಕವಾಗುತ್ತವೆ. ಇವು ತೀವ್ರವಾದ ಭಾವನೆಗಳನ್ನು ಎದುರಿಸಲು ಅಥವಾ ಆತ್ಮವನ್ನು ಸಮಾಧಾನಗೊಳಿಸಲು ಪ್ರೇರೇಪಿಸುತ್ತವೆ. ಜ್ಯೋತಿಷ್ಯಶಾಸ್ತ್ರದ ದೃಷ್ಟಿಕೋನದಿಂದ ನೋಡಿದರೆ, ನಗ್ನ ಕನಸುಗಳು ನಮ್ಮ ಜೀವನದಲ್ಲಿ ಸಂಭವನೀಯವಾಗಬಹುದಾದ ಸಂದರ್ಭಗಳನ್ನು ಸೂಚಿಸುತ್ತವೆ. ಸ್ವತಃ ನಗ್ನವಾಗಿರುವ ದೃಶ್ಯವು ಕೆಲವೊಮ್ಮೆ ವೈಯಕ್ತಿಕ ನಿಷ್ಠೆ ಅಥವಾ ಗೌಪ್ಯತೆಯನ್ನು ಕಾಪಾಡಬೇಕಾದ ಸಂದರ್ಭಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಮನಸ್ಸಿಗೆ ಎಚ್ಚರಿಕೆ ನೀಡುವ ನಮ್ಮ ನಡೆ, ಮಾತು ಮತ್ತು ಸಂಬಂಧಗಳಲ್ಲಿ ಜಾಗೃತಿ ಮೂಡಿಸುವ ಕನಸು ಎಂಬ ಅರ್ಥವಿದೆ. ಹೆಚ್ಚು ವಿಶ್ಲೇಷಣೆ ಮಾಡಿದರೆ, ನಗ್ನ ಕನಸುಗಳು ನಮ್ಮ ಮನಸ್ಸಿನ ಆಳವಾದ ಆತಂಕಗಳು, ಇಚ್ಛೆಗಳು ಮತ್ತು ವಾಸ್ತವಿಕ ಜೀವನದ ಭಾವನೆಗಳ ಸಂಕೇತ. ಇವು ನಮ್ಮ ಸಾಮಾಜಿಕ ಭಾವನೆಗಳ ಮೇಲೆ ಪ್ರತಿಬಿಂಬಿಸುತ್ತವೆ. ನಾವು ಅಸಮರ್ಥತೆ, ಲಜ್ಜೆ ಅಥವಾ ರಹಸ್ಯ ಭಾವನೆಗಳಿಂದ ಭಯಪಡುವ ಸಂದರ್ಭಗಳಲ್ಲಿ ಕನಸುಗಳ ಮೂಲಕ ಅವು ವ್ಯಕ್ತವಾಗುತ್ತವೆ. ನಗ್ನತೆ ಕನಸಿನಲ್ಲಿ ಕಾಣುವಾಗ ಅದು ನಿಜ ಜೀವನದಲ್ಲಿ ಸಮರ್ಥತೆಯ ಕೊರತೆ, ಆತ್ಮವಿಶ್ವಾಸದ ಅಭಾವ ಅಥವಾ ಒತ್ತಡದಿಂದ ಉಂಟಾದ ಆತಂಕ ಎಂಬ ಸಂದೇಶವನ್ನು ನೀಡುತ್ತದೆ. ಇಂತಹ ಕನಸುಗಳನ್ನು ಕಂಡಾಗ ನಾವು ಅವುಗಳನ್ನು ಭಯದಿಂದ ಕಾಣಬೇಕಾಗಿಲ್ಲ. ಬದಲಿಗೆ ಅವು ಆತ್ಮಪರಿಶೀಲನೆ ಮತ್ತು ವೈಯಕ್ತಿಕ ಬೆಳವಣಿಗೆಯ ಅವಕಾಶ. ನಗ್ನ ಕನಸುಗಳು ನಮಗೆ ನಮ್ಮೊಳಗಿನ ಭಾವನೆಗಳನ್ನು, ಅಸುರಕ್ಷತೆಗಳನ್ನು ಮತ್ತು ಅಡಗಿನ ರಹಸ್ಯತೆಯನ್ನು ತಿಳಿದುಕೊಳ್ಳಲು ನೆರವಾಗುತ್ತವೆ. ಅವು ಮನಸ್ಸಿಗೆ ಎಚ್ಚರಿಕೆ ನೀಡುತ್ತವೆ. ಯಾವ ಭಾವನೆಗಳನ್ನು ನಾವು ಮುಚ್ಚಿಟ್ಟುಕೊಳ್ಳುತ್ತಿದ್ದೇವೆ, ಯಾವ ಅಡಗಿನ ಭಯಗಳನ್ನು ನಾವು ನೋಡದೆ ಬಿಟ್ಟುಬಿಟ್ಟಿದ್ದೇವೆ ಎಂಬುದನ್ನು ಅರಿಯಲು. ಕನಸಿನಲ್ಲಿ ನಗ್ನವಾಗಿರುವುದು ಕೇವಲ ವಿಚಿತ್ರ ದೃಶ್ಯವಲ್ಲ,
ಆದರೆ ಅದರಲ್ಲಿ ಆಂತರಿಕ ಭಾವನೆಗಳು, ರಹಸ್ಯಗಳು ಮತ್ತು ಆತ್ಮಪರಿಶೀಲನೆಯ ಸಂಕೇತ ಇರುತ್ತದೆ. ಇದು ವ್ಯಕ್ತಿಯ ಮನಸ್ಸಿನ ಆಳವನ್ನು, ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡುವ ಒಂದು ದೃಷ್ಟಿ. ನಗ್ನ ಕನಸುಗಳನ್ನು ಅವಮಾನ ಅಥವಾ ಭಯದಿಂದ ನೋಡಬಾರದಂತೆ, ಅದು ಆತ್ಮ ಅರಿವಿನ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮಾರ್ಗ ಎಂಬಂತೆ ಪರಿಗಣಿಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.